ಹಾಯ್ ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆ ಎದ್ದು ರೆಡಿಯಾಗಿ ಒಳ್ಳೆ ಮಾಡ್ಕೊಂಡು ಪಲಾವ್ ಬಾರಿಸ್ಕೊಂಡು ಸೀದಾ ನಾನು ಮತ್ತು ಪಪ್ಪ ಮಂದರ್ತಿಗೆ ಹೋಯ್ತಾ. ನಂಗಂತೂ ಪಪ್ಪನ ಜೊತೆ ಬೈಕಂಗೆ ತಿರ್ಗೋದಂದ್ರೆ ಭಾರಿ ಖುಷಿಯ. ಮತ್ತು ನನ್ನ ತಂಗಿಗೆ ವಾಚ್ ಹೈಕ ಬಂದಿದೆ ಕಾಣಿ. ಫಸ್ಟಿಗೆ ನಾವು ಬಾರಹಳ್ಳಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ. ಮಂದರ್ತಿಗೆ ಹೋಗೋಕ್ಕಿಂತ ಮುಂಚೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಮಂದರ್ತಿಗೆ ಹೋಯ್ತು. ಅಮ್ಮನೂ ನಮ್ಮ ಜೊತೆ ಬತ್ತಿದ್ದೀರ, ಆದರೆ ತ್ರಿಬಲ್ ರೈಡ್ ಆತಿಲ್ಲ ಅಂತ ಅವ್ರು ಬಸ್ಸಂಗೆ ಬಂದರು, ನಾವು ಬೈಕಂಗೆ ಬಂತು. ಅವ್ರು ಹೇಳ್ರಿ ಬ್ಯಾಡ ಅಂತಾನೆ ಹೇಳೋದು. ಪಪ್ಪ ಹೇಳೋದು ಅಮ್ಮನ ವೀಡಿಯೋ ಮಾಡ ಬಂದರು ಬಾವು ಬಂದರು ಹಾಕಿ. ಅಲ್ಲಿಂದ ದೇವಸ್ಥಾನದೊಳಗೆ ಹೋಗಿ ಕಾಲೆಲ್ಲ ತೊಳ್ಕೊಂಡು ಅಮ್ಮನ ದರ್ಶನ ಎಲ್ಲ ಮಾಡಿ ಪ್ರಸಾದ ತಕೊಂಡು ಅಮ್ಮನ ಕೈಯಂಗೆ ದಾರ ಕಟ್ಸ್ಕೊಂಡು ಕಡೆಗೆ ಅಂತ ಅಂದರೆ ಅಮ್ಮನ ಬಸ್ಸಂಗೆ ಇನ್ನೊಬ್ಳು ಹುಡುಗಿ ಬಂದಿದ್ಲ ಕಾಣಿ, ಇವಳೆ ದೀಪ್ತಿ ನನ್ನ ಫ್ರೆಂಡ್. ಉಳ್ಕೊಂಡು ನಂಗೆ ಭಾರಿ ಖುಷಿ ಆಯ್ತು. ಕಡಿಗಳನ್ನು ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಊಟ ಟೈಮಿಗೆ ನಮ್ಮ ಜೊತೆಗೆ ಸವಿತಾ ಆಂಟಿ ಜೈನಾರ ಎಲ್ಲ ಬಟ್ಟೆ ಊಟ ಮಾಡ್ಕೊಂಡು ಅಲ್ಲಿಂದ ಹೊಡ್ತು. ಕಡಿ ಬಂದ್ರ ಮೇಲೆ ನಾವು ಮತ್ತೊಂದು ಜಾಗಕ್ಕೆ ಹೋಯ್ತಾ. ಎಲ್ಲಿಕ್ಕೆ ಅಂದರೆ ಉಡುಪಿಗೆ. ನನ್ನ ತಂಗಿ ಪಿ ಜಿ ಬಿಡ್ಸಕ್ಕೆ ಹೋಗ್ತಿತ್ತು. ಪಿ ಜಿ ಅಂದರೆ ತುಂಬ ಒಳಗಿದ್ದಿತ್ತ, ಚಂದ ಇದ್ದಿತ್ತು ಪಿ ಜಿ. ಸುಮ್ಮನೆ ಹೆಣ್ಣಿಗೆ ಪಿ ಜಿ ಕಳ್ಸೋದು. 24 ಗಂಟೆ ಮನೆಗೆ ಇರ್ತೀಗಿತ್ತ ಹೆಣ್ಣು. ಕಡೆಗೆ ಅವಳೇ ಹೇಳ್ದಲ್ಲಪ್ಪ, ಇಲ್ಲ ನಾನು ಅಪ್ ಆ್ಯಂಡ್ ಡೌನೇ ಮಾಡ್ತೇನೆ ಅನ್ಕೊಂಡು. ಸ್ವಲ್ಪ ವಾಮಿಟ್ ಪ್ರಾಬ್ಲಮ್ ಎಲ್ಲ ಇದ್ದಿತ್ತ, ಈಗ ಸ್ವಲ್ಪ ಅಡ್ಜಸ್ಟ್ ಆಯ್ತು. ಅಲ್ಲಿಂದ ಕಡೆಗೆ ಗೋಬಿ ಮುಂಚೂರಿ ಎಲ್ಲ ತಿನ್ಕೊಂಡು ಸಾಯಂಕಾಲ ಹೊತ್ತಿಗೆ ಅಂಕದ ಕಟ್ಟಿ ಹೋಯ್ ಬನ್ಕ ಸೀದಾ ಕಾಮಿಡಿ ಗ್ಯಾಲರಿ ಕಾಂಡೆ. ಎಂಥ ಮರೆ ನನ್ನ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್ ಅಲ್ಲ. ಕಡೆಗೆ ಅಮ್ಮ ಆ್ಯಪಲ್ ಜ್ಯೂಸ್ ಮಾಡಿ ಕೊಟ್ರೆ ಕುಡ್ಕೊಂಡು ಫೋನ್ ಪ್ಯಾಂಟಂಗೆ ಇದ್ದಿತ್ತು ಮರೆ. ನಮ್ಮ ಮನೆ ಅಮ್ಮ ಒಗ್ದು ಹಾಕಿದ್ದ ಫುಲ್ ಚಂಡಿ. ಕಡೆಗೆ ಅಲ್ಲಿ ಒಣಸ್ಕೊಂಡು ನನ್ನ ಫೇವ್ರೇಟ್ ಊಟ ಕೊಚ್ಚಕ್ಕಿ ಅನ್ನ, ಎಣ್ಣೆ, ಉಪ್ಪು ಮತ್ತು ಮೊಟ್ಟೆ. ಎಂಥ ಟೇಸ್ಟ್ ಹೇಳ್ತ್ರಿ, ಸ್ವರ್ಗ. ಸೊ ಹೀಗೆ ವಿಡಿಯೋಗೋಸ್ಕರ ನೋಡ್ತಾ ಇರಿ ರಾಮನಗು ವ್ಲಾಗ್ಸ್. ಟಾಟಾ.